ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೂಜೆ ಇಟ್ಕೊಂಡು ಇವತ್ತೇ ಮಣಿ ಹೊರಗಡೆ ಹೋಗ್ಬೇಕಾ? ಮಣಿನೂ ಫೋನ್ ತೆಗಿತಾ ಇಲ್ವಲ್ಲ. ಕೊನೆದಾಗಿ ಇನ್ನೊಂದ್ಸರಿ ನರ್ಸ್ಗೆ ಕಾಲ್ ಮಾಡೋಣ. ಮಣಿ ಇಷ್ಟೊಂದು ಅರ್ಜೆಂಟಾಗಿ ಹೋಗಿದ್ದಾಳೆ ಅಂದರೆ ನರ್ಸನ್ನು ಮೀಟ್ ಮಾಡೋದಕ್ಕೆ ಹೋಗೋದಕ್ಕೆ ಸಾಧ್ಯ. ಅದು ಬಿಟ್ಟು ಬೇರೆ ಏನಿರುತ್ತೆ? ಹಲೋ ಹಲೋ, ನಾನು ಕರ್ಣ ಮಾತಾಡ್ತಿರೋದು. ಅದೇ ಮಣಿ ಅವ್ರ ಹಸ್ಬೆಂಡು, ಐ ಮೀನ್ ಪ್ರಿಯಾ ಅವ್ರ ಹಸ್ಬೆಂಡು. ಪ್ರಿಯಾ, ನಿನ್ನೆ ನಿಮ್ಮನ್ನು ಮೀಟ್ ಆಗಿದ್ನಲ್ಲ, ನೆನಪಾಯ್ತಾ? ಸಹಾಯ ಮಾಡಿ ಸರ್. ಸಹಾಯನಾ? ನಿಮ್ಮ ಧ್ವನಿ ಯಾಕೆ ಒಂಥರ ಇದೆ? ನಾನು ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕಾಪಾಡಿ. ನನ್ನ ಪ್ರಾಣ ಹೋಗಕ್ಕೂ ಮುಂಚೆ ಬಂದ್ರೆ ನಾನು ನಿಮ್ಗೆ ಎಲ್ಲ ಸತ್ಯ ಹೇಳ್ತೀನಿ. ನೀವೇನು ಯೋಚನೆ ಮಾಡ್ಬಿಡಿ, ನಾನು ಈಗಲೇ ಬರ್ತೀನಿ. ನೀವು ಎಲ್ಲಿದ್ದೀರಾ ಅಂತ ಹೇಳಿ. ಲೊಕೇಶನ್ ಕಳಿಸ್ತೀನಿ. ಸರಿ, ನಾನು ಈಗಲೇ ಹೊರಟೆ. ಕರ್ಣ, ಅಲ್ಲಿ ಪೂಜೆಗೆಲ್ಲರೂ ಕರಿತಾ ಇದ್ದಾರೆ. ಪ್ರಿಯಾ ಸಿಗ್ಲಿಲ್ವಾ? ಯಾಕೆ ಟೆನ್ಷನಲ್ಲಿದೆಯಾ? ಯಾರಿಗೋ ಬರ್ತೀನಿ ಅಂತ ಹೇಳ್ತಿದ್ದೆ, ಏನು ವಿಷಯ? ಅದು ಏನು, ನರ್ಸ್ ಅಂತ ಹೇಳಿದ್ರೆ ಯಾವ ನರ್ಸ್ ಅಂತ ಶುರುವಾಗೋ ಪ್ರಶ್ನೆ ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲುತ್ತೋ. ನಿನ್ನ ಮಗು ಬದುಕಿದೆ, ಅದ್ರ ಸತ್ಯ ಗೊತ್ತಿರೋದೇ ಆ ನರ್ಸ್ಗೆ ಅಂತಲೂ ಹೇಳೋದಕ್ಕಾಗಲ್ಲ. ಯಾಕಂದರೆ ಈಗ ಅವಳೇ ಸಾವು ಬದುಕಿನ ಮಧ್ಯೆ ಇದ್ದಾಳೆ. ನಾನೀಗ ಅರ್ಜುನ್ಗೆ ಸತ್ಯ ಹೇಳೋ ಪರಿಸ್ಥಿತಿಲೂ ಇಲ್ಲ. ಮೊದಲು ಹೋಗಿ ಆ ನರ್ಸ್ನ ಕಾಪಾಡಬೇಕು. ಕರ್ಣ, ನಿನ್ನೆ ಕೇಳ್ತಿರೋದು ಅದು ಏನಿಲ್ಲ ಅರ್ಜುನ್, ನನ್ನ ಫ್ರೆಂಡ್ ಒಬ್ಬ ಏನೋ ಪ್ರಾಬ್ಲಮ್ ಅಲ್ಲಿದ್ದಾನೆ, ಅದಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದೆ ಅಷ್ಟೇ. ನೀನೀಗಲೇ ಹೋಗ್ಬೇಕಾ? ಹೌದು ಅರ್ಜುನ್, ಸ್ವಲ್ಪ ಎಮರ್ಜೆನ್ಸಿನೇ ಇತ್ತು. ಅಲ್ಲ, ಪೂಜೆ ಮುಗಿಸ್ಕೊಂಡು ಹೋಗೋಕ್ಕಾಗಲ್ವಾ? ನೀನು ಇಲ್ಲ, ಪ್ರಿಯಾನೂ ಇಲ್ಲ ಅಂದ್ರೆ ಹೇಗೆ? ಇಲ್ಲ ಅರ್ಜುನ್, ನಾನು ಇಮಿಡಿಯೇಟಾಗಿ ಹೋಗಲೇಬೇಕು. ತುಂಬ ಸೀರಿಯಸ್ಸಾ? ನಾನು ಜೊತೆಗೆ ಬರಲಾ? ಇಲ್ಲ ಅಂಥದ್ದೇನಿಲ್ಲ. ಸ್ವಲ್ಪ ಬಿಸ್ನೆಸ್ ವಿಷಯವಾಗಿ ಟ್ರಾನ್ಸಾಕ್ಷನ್ ವೈಸ್ ಏನೋ ಪ್ರಾಬ್ಲಮ್ ಇತ್ತು ಅಷ್ಟೇ. ನಾನು ಹೋಗೆಲ್ಲ ಮ್ಯಾನೇಜ್ ಮಾಡ್ತೀನಿ. ನೀನು ಯಾವುದಕ್ಕೂ ಅಪ್ಪ ಮತ್ತೆ ಅಜ್ಜಿಗೆ ಒಂದು ಮಾತು ಹೇಳ್ಬಿಡು, ಆಯ್ತಾ? ಬಾಯ್. ಅಲ್ಲ ಕರ್ಣ, ನಿಂತ್ಕೊಳ್ಳೋ. ಏನೋ ಇವನು ಕೂಗ್ತಾ ಇದ್ರು ಹಾಗೆ ಹೋಗ್ತಾನೆ. ಅಲ್ಲ, ಪ್ರಿಯಾನು ಮನೇಲಿಲ್ಲ, ಇವನು ಹೋಗ್ತಾ ಇದ್ದಾನೆ. ಏನು ಹುಡುಗರು ಇವರು? ಏನೋ ಆಫೀಸಲ್ಲಿ ಕೆಲಸ ಅಂತೆ, ಅರ್ಜೆಂಟಾಗಿ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದ. ಅಯ್ಯೋ, ಹಬ್ಬದಿನನು ಏನೋ ಆಫೀಸ್ ಕೆಲಸ ಇವನಿಗೆ. ಏನು ಹುಡುಗರ ಏನೋ. ಸರಿ, ನೀನಾದ್ರೂ ಬಾರೋ. ನನ್ನ ಮಗಳ ಸೇವಂತಿ ಮಗು ಸಿಗಬೇಕು ಅಂತಂದ್ರೆ ಆ ನರ್ಸ್ ಒಬ್ಬಳೆ ಆಧಾರ. ಅವಳೇ ತಪ್ಸ್ಕೊಂಡ್ಬಿಟ್ಲಲ್ಲ. ಅವಳು ನಮ್ಮ ಕೈಯಿಂದ ತಪ್ಸ್ಕೊಂಡು ತುಂಬಾ ದೂರ ಹೋಗ್ಬಿಟ್ರೆ ಹೇಗೆ ಹುಡ್ಕೋದು? ಯಾರು ಯಾಕೆ ಗಾಬರಿ ಆಗಿದೆಯಾ? ಸರ್, ಅದು ನಾನು ಆ ನರ್ಸ್ನ ಕೊಂದ್ಬಿಟ್ಟೆ ಸರ್.
ಮಾತಾಡ್ತಿದ್ದೀರಾ ಸರ್? ನಾನು ಆ ನರ್ಸ್ನ ಸಾಯಿಸಿದ್ದು ನಿಮ್ಗೆ ಸಂತೋಷ ಆಗಿ ಅಪ್ರಿಷಿಯೇಟ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ? ಅಪ್ರಿಷಿಯೇಟ್ ಮಾಡೋದಲ್ಲ, ನನಗೆ ಬರ್ತಿರೋ ಕೋಪಕ್ಕೆ ಸಾಯಿಸ್ಬಿಡ್ಬೇಕು ಅಂತ ಅನ್ಸುತ್ತೆ ನನ್ನ. ಸರ್ ಯಾಕೆ ಸರ್? ಯಾಕೆ ಅಂದ್ರೆ ಸೇವಂತಿ ಕಂದಮ್ಮನ್ನ ಅವಳ ಮಡ್ಲಿಗೆ ಒಪ್ಸೋದಕ್ಕೆ ಇದ್ದೋಳು ಒಪ್ಳು ಅಂತಂದ್ರೆ ಆ ನರ್ಸ್ ಮಾತ್ರ. ಅದಕ್ಕೆ ಸರ್ ಅಂದ್ರೆ ನೀನ್ ಹೇಗೆ ಲಾಯರ್ ಆದೆ ಅಂತ ಸ್ವಲ್ಪ ಇಂಟೆಲಿಜೆನ್ಸ್ ಇಲ್ವಲ್ಲ? ನಾನು ಶಿಷ್ಯ, ನೀನು ಹೇಗೆ ಯೋಚನೆ ಮಾಡಬೇಕಾಗಿತ್ತು? ಸರ್, ಆ ನರ್ಸು ನನ್ನ ದಾರಿಗೆ ಮುಳ್ಳಾಗಿದ್ಲು. ಆ ಮುಳ್ಳನ್ನ ನನ್ನ ದಾರಿಯಿಂದ ಸರಿಸ್ತೆ, ತಪ್ಪ? ಮುಳ್ಳನ್ನ ಸರಿಸಿದ್ರೆ ಸಾಲದು, ಇಲ್ಲ ಮುಳ್ಳಿನ ಗಿಡನ ಕತ್ತರಿಸಿದ್ರೆ ಸಾಲದು. ಮತ್ತೆ ಆ ಗಿಡ ಚಿಗುರು ಹೊಡಿಬಾರ್ದು ಅಂತಂದ್ರೆ ಬುಡದ ಸಮೇತ ಕಿತ್ತು ಬಿಸಾಕ್ಬೇಕು, ಆಗ್ಲೇ ನಮ್ಮ ದಾರಿ ಸರಿಯಾಗೋದು. ಆ ನರ್ಸನ್ನ ಸಾಯಿಸಿದ್ರೆ ಈಗ ಸೇವಂತಿ ಮಗು ನಿಜಕ್ಕೂ ಅವಳು ಯಾರಿಗೆ ಕೊಟ್ಲು, ಆ ಮಗು ಎಲ್ಲಿದೆ ಅಂತ ನಮ್ಗೆ ಯಾರು ಹೇಳ್ತಾರೆ? ಈ ನರ್ಸು ಮಗು ತಗೊಂಡವಳಿಗೆ ಇವಳು ಏನಾದ್ರೂ ಸೇವಂತಿ ಬಗ್ಗೆ ಹೇಳಿದ್ಲು ಅಂತ ಇಟ್ಕೋ, ಆ ಮಗು ತಗೊಂಡಲ್ಲ ಅವಳಿಗೇನಾದ್ರೂ ದುಡ್ಡಿನ ಪ್ರಾಬ್ಲಮ್ ಬಂತು ಅಂದ್ರೆ ಸೇವಂತಿ ಅವಳಿಗೆ ಯಾವತ್ತು ದುಡ್ಡು ಕೊಡೋ ATM ಆಗ್ತಾಳೆ. ನಿನ್ನ ಬಗ್ಗೆ ಎಲ್ಲ ಸೀಕ್ರೆಟ್ ಅನ್ನು ಹೇಳ್ತೀನಿ ಅಂತ ಸೇವಂತಿ ಜೊತೆ ಡೀಲ್ ಮಾಡ್ಕೊಳ್ಳು ಅಂತ ಇಟ್ಕೋ. ಆಗ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಹೌದಲ್ಲ ಸರ್, ನಾನಿದನ್ನ ಯೋಚನೆ ಮಾಡ್ಲಿಲ್ಲ. ಆ ನರ್ಸ್ ಸ್ನೇಹಿತೆ ವಿತ್ ಪ್ರೂಫ್ ನಿನ್ನ ಸಿಕ್ಕಾಕ್ಸಬಹುದು. ನೀನು ಒಬ್ಬ ಲಾಯರ್ ಆಗಿ ನಿನಗೆ ಯೋಚನೆ ಬರೋದು ಬೇಡವಾ? ಐ ಆಮ್ ರಿಯಲಿ ಸಾರಿ ಸರ್, ನನ್ನಿಂದ ದೊಡ್ಡ ಮಿಸ್ಟೇಕ್ ಆಗೋಯ್ತು. ಇವಾಗ ಏನ್ ಮಾಡೋಣ ಸರ್? ಮಾಡೋದು ಮಾಡ್ಬಿಟ್ಟು ಈಗ ಏನ್ ಮಾಡೋದು ಅಂತಂದ್ರೆ, ನರ್ಸ್ನ ನನ್ನ ಕಡೆಯವರು ಹುಡುಕ್ತಾ ಇದ್ರು. ಅವಳು ನನ್ನ ಕೈಗೆ ಸಿಕ್ಕಿದ್ರೆ ಸತ್ಯ ಏನಂತ ಅವಳು ಬಾಯಿಂದ ಕಕ್ಸ್ತಾ ಇದ್ದೆ. ಅದಕ್ಕೆ ಅವಳು ಮಗುನ ಕಿಡ್ನಾಪ್ ಮಾಡಿಸಿದ್ದು ನಾನು. ಏನ್ ಹೇಳ್ತಾ ಇದ್ದೀರಾ? ನರ್ಸಿಂದ ಬಿದ್ದಿದ್ದು ನೀವಾ? ಹೌದು, ನೀನೇ ತಾನೇ ಹೇಳಿದ್ದು ಸೇವಂತಿ ಮಗುನ ಹುಡ್ಕೋಕೆ. ಈಗ ಮಗು ಮತ್ತೆ ನಮಗೂ ಮಧ್ಯೆ ಇರೋ ಲಿಂಕ್ ಅನ್ನು ಕಟ್ ಮಾಡ್ಬಿಟ್ಟೆ. ಈಗ ಹೇಗೆ ಆ ಮಗುನ ಹುಡ್ಕೋದು? ಗೊತ್ತಿಲ್ಲದೆ ನನ್ನಿಂದ ದೊಡ್ಡ ಮಿಸ್ಟೇಕ್ ಆಗ್ಬಿಟ್ಟಿದೆ ಸರ್. ಸತ್ತಿರೋಳ್ನ ಬದುಕ್ಸೋಕಂತೂ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಆ ಮಗು ಎಲ್ಲೇ ಇದ್ರೂ ತನ್ನ ನಮ್ಮ ಸೇವಂತಿ ಅಂತ ಅದಕ್ಕೆ ಗೊತ್ತಾಗಲ್ಲ. ಸೇವಂತಿಗೆ ಅದು ತನ್ನ ಮಗು ಅಂತ ಗೊತ್ತಾಗಲ್ಲ. ಆಗ ಆ ಮಗು ಸೇವಂತಿನ ಸೇರೋ ಮಾತೇ ಇಲ್ವಲ್ಲ ಸರ್? ಮಗು ತಗೊಂಡವಳಿಗೆ ಆ ನರ್ಸು ನಿಜ ಹೇಳಿಲ್ವಾ ಅಂತ ಏನ್ ಗ್ಯಾರಂಟಿ? ಯಾವತ್ತು ಒಂದು ದಿನ ಮಗು ತಗೊಂಡವರು ಸೇವಂತಿಗೆ ಆ ಮಗುನ ಕೊಡಲ್ಲ ಅಂತ ಹೇಗೆ ಅಂದ್ಕೋತೀಯ? ಆ ನರ್ಸು ಎರಡೆರಡು ಸರಿ ಲಾಕ್ ಆಗಿದ್ಲು ನನ್ನ ಹತ್ರ. 2 ಸರಿನೂ ಬೇರೆ ಬೇರೆನೆ ಹೇಳಿದಾಳೆ. ಒಂದ್ಸರಿ ಹೇಳ್ತಾಳೆ ಯಾವ್ದೋ ವಾರ್ಡ್ ಬಾಯ್ ಮಧ್ಯಸ್ಥಿಕೆಯಲ್ಲಿ ಕೊಟ್ಟಿದ್ದು ಆ ಮಗು ದುಬೈಲ್ ಬೆಳಿತಿದೆ ಅಂತ. ಇನ್ನೊಂದ್ಸರಿ ಹೇಳ್ತಾಳೆ ದುಬೈನಲ್ಲಿರೋ ನನ್ನ ಫ್ರೆಂಡ್ ಕೊಟ್ಟೆ, ಅವಳು ಇನ್ಯಾರಿಗೋ ಮಾಡ್ಕೊಂಡ್ಲ, ಅವಳು ಎಲ್ಲಿದ್ದಾಳೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಂತ ಅದರಲ್ಲಿ ನಿನ್ನ ಹತ್ರ ಹೇಳಿದ ಸತ್ಯ, ನಿನ್ನ ಹತ್ರ ಒಪ್ಕೊಂಡಿರೋದು ಮಾತ್ರ ಸತ್ಯ ಅಂತ ಹೇಗೆ ನಂಬ್ಕೋತ್ಯಾ ನೀನು? ತಪ್ಪು ಮಾಡ್ಬಿಟ್ಟೆ ನೀನು. ಭವಿಷ್ಯದಲ್ಲಿ ಹೀಗೆ ನಡೆಯುತ್ತೆ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಅದರಿಂದ ಹೊರಗೆ ಹೇಗೆ ಬರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾವು. ಅದು ಬಿಟ್ಟು ಪಾರ್ವತಿಪುರದ ಭವಾನಿ ಅನ್ನೋ ಹೆಂಗಸು ಹೀಗೆ ನಡೆಯುತ್ತೆ ಅಂತ ಹೇಳಿದ್ರು ಹೇಗೆ ಕಡೆ ಕಾಣಿಸ್ದೆ?